ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶಾಲಾ ಮಕ್ಕಳಿಗೊಂದಿಗೆ ರಕ್ಷಾಬಂಧನ ಆಚರಿಸಿದ ಪ್ರಧಾನಿ ಮೋದಿ. ಗಡಿಯಲ್ಲಿ ಯೋಧರಿಗೆ ರಾಖಿ ಕಟ್ಟಿದ ಮಹಿಳೆಯರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ. ಅಕ್ಟೋಬರ್ ವೇಳೆಗೆ ಬಿಎಸ್ಎನ್ಎಲ್ 4G ಸೇವೆಗಳು ಲಭ್ಯ. ಸುದ್ದಿಯ ವಿವರಗಳು. ಇಂದು ರಕ್ಷಾಬಂಧನ. ಶ್ರಾವಣ ಮಾಸದ ಹಬ್ಬಗಳಲ್ಲಿ ರಕ್ಷಾಬಂಧನ ಒಂದಾಗಿದೆ. ಅಣ್ಣ ತಂಗಿಯ ಬಾಂಧವ್ಯ ಬೆಸೆಯುವ ಈ ಹಬ್ಬವನ್ನು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಹೋದರಿಯರು ತನ್ನ ಸಹೋದರನ ಮುಂಗೈಗೆ ರಾಖಿ ಕಟ್ಟುವ ಮೂಲಕ ಅವರ ದೀರ್ಘಾಯಸ್ಸಿಗಾಗಿ ಪ್ರಾರ್ಥಿಸುವುದು ಈ ಹಬ್ಬದ ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ದೆಹಲಿಯ ವಿವಿಧ ಶಾಲೆಯ ಮಕ್ಕಳೊಂದಿಗೆ ರಕ್ಷಾಬಂಧನ ಆಚರಿಸಿದರು. ತನ್ನ ಮುಂಗೈಗೆ ರಾಖಿ ಕಟ್ಟುವ ಮಕ್ಕಳೊಂದಿಗೆ ಪ್ರಧಾನಿ ಸಂವಾದ ನಡೆಸುತ್ತಿರುವ ವಿಡಿಯೋಗಳನ್ನು ಎಎನ್ಐ ಸುದ್ದಿ ಸಂಸ್ಥೆ ಹಂಚಿಕೊಂಡಿದೆ. ವಿಡಿಯೋದಲ್ಲಿ ಪ್ರಧಾನಿ ಮೋದಿ ತರಗತಿಗೆ ಪ್ರವೇಶಿಸಿದಾಗ ಶಾಲಾ ಮಕ್ಕಳು ನಗು ಮುಖದಿಂದ ಸ್ವಾಗತಿಸಿರುವುದು ಕಂಡು ಬಂದಿದೆ. ಅಲ್ಲದೆ ಅವರಿಗೆ ರಾಖಿಯನ್ನು ಕಟ್ಟಲಾಗಿದೆ. ವಿದ್ಯಾರ್ಥಿಗಳು ರಾಖಿ ಕಟ್ಟಲು ಮುಂದಾದಾಗ ಪ್ರಧಾನಿ ಮೋದಿ ಅವರನ್ನು ಪ್ರೀತಿಯ ನಗುವಿನೊಂದಿಗೆ ಸ್ವಾಗತಿಸಿದ್ದು ಅವರ ಹೆಸರು ಮತ್ತು ತರಗತಿಗಳನ್ನು ಕೇಳಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಧಾನಿ ಶಾಲಾ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರೊಂದಿಗೆ ಫೋಟೋಗೆ ಪೋಸ್ ನೀಡಿದ್ದಾರೆ. ಈ ಮಧ್ಯೆ ವಾಘ ಅಡಿಯಲ್ಲಿ ದೇಶ ಕಾಯುವ ಗಡಿ ಭದ್ರತಾ ಪಡೆಯೋ ಯೋಧರು, ಮಹಿಳೆಯರು ಮತ್ತು ಮಕ್ಕಳೊಂದಿಗೆ ರಕ್ಷಾಬಂಧನ ಆಚರಿಸಿದರು. ಮಹಿಳೆಯರು ಯೋಧ ಕೈಗೆ ರಾಖಿ ಕಟ್ಟಿ ಸಿಹಿ ವಿನಿಮಯದ ಮೂಲಕ ಸಂಭ್ರಮಿಸಿದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ. ಇಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಬೀದರ್ನಲ್ಲೂ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ರಾಜ್ಯಪಾಲ ಗ್ಲೇಹೋಟ್ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆಯು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತ್ ಚಿಂಕೋಡೆ ನೇತೃತ್ವದಲ್ಲಿ ನಡೆಯಿತು. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಪ್ರತಿಭಟನೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ, ರಾಜ್ಯಪಾಲರ ವಿರುದ್ಧ ಪಕ್ಷದ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತನಿಖೆ ಆದೇಶ ಹಿಂಪಡೆಯುವಂತೆ ಮತ್ತು ರಾಜ್ಯಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ರಾಷ್ಟ್ರಪತಿಗೆ ಈ ಸಂದರ್ಭದಲ್ಲಿ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರು ಅಮೃತರಾವ್ ಚಿಂಕೋಡೆ, ಅರವಿಂದ ಅರಳಿ, ಫಿರೋಜ್ ಖಾನ್, ಸಂಜಯ್ ಜಾಗೀರ್ದಾರ್, ನರಸಿಂಗರಾವ್, ಸೂರ್ಯವಂಶಿ ಕೆ, ಪುಂಡ್ಲಿಕ್ ರಾವ್, ಮೊಹಮ್ಮದ್ ಗೌಸ್, ವಿನೋದ್ ಅಪ್ಪೆ, ಪವಾರ್ಜ್ ಕಮಲ್ ಮತ್ತು ಮುಂತಾದವರು ಇದ್ದರು. ಇಂದು ಬೀದರ್ ಜಿಲ್ಲಾ ಕಾಂಗ್ರೆಸ್, ತಾಲೂಕಾ ಕಾಂಗ್ರೆಸ್ ವಿವಿಧ ನಮ್ಮ ಸೆಲ್ಗಳ ಮುಖಾಂತರ ಹಾಗೂ ವಿವಿಧ ಸಂಘಟನೆಗಳ ಮುಖಾಂತರ, ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಘಟನೆಗಳ ಮುಖಾಂತರ, ಒಂದು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಪತ್ರ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಏನು ಅಂದ್ರೆ, ಯಾವ ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಯಾವುದೇ ತಪಾಸಣೆ ಮಾಡಲಾರ್ದೇ, ಎನ್ಕ್ವೈರಿ ಮಾಡಲಾರ್ದೇ ಯಾರೋ ಒಬ್ಬರು ಅಬ್ರಾಮ್ನೋ ಅಂಥೇಳಿ ಲೆಟರ್ ಕೊಟ್ಟಿದ್ದ ತಕ್ಷಣ कर्नाटक मुख्यमंत्री सिद्धरामैया का सीट मुख्यमंत्री हटाना बोलकर सोच रहे, ये बहुत नाइंसाफ़ी और सेंसलेस सब्जेक्ट है. क्योंकि याकंत ಹೇಳಿದ್ರೆ सिद्धरामैया कहाँ पर किसको साइड देव बोल करके लेटर दिया है देखना. ये तो गाँव के बुजुर्गों से सीखना है. कलको लाख बकने से एक लिखना सच्चा होता है. ये बकरे सिद्धरामैया साहब काम पर लिख करके दिए. ಎಲ್ಲಿ ಬರೆದು ಕೊಟ್ಟಿದ್ದಾರೆ? पार्वती देवी की लेटर को जगह को बरेದು ಕೊಟ್ಟಿದ್ದಾರೆ. और दिया कौन लिख करके साइन करके? बोम्माई साहब. दिया कौन? उस टाइम के मंत्री बसवराज भैरती, बसवराज बोम्माई, बसवराज भैरती, ये दोनों से लिख करके बोम्माई भैरती बीबी लोग लिख करके दिए. सिद्धरामैया को लगाते. ये कैसा इंसानियत है? ये देश है क्या? क्या समाज कौन सा क्यों नहीं होता? काम कौन सा क्यों नहीं करते? खेती करने दो, कौन सा भी अधिकार करने दो. ये इंसानियत सर है ना. सिद्धरामैया दिए तो वापस करो, इंक्वायरी करो, हो सके तो गलती होगा तो वापस लो. सिद्धरामैया नको बोलकर बोले क्या? उन्हें कुछ भी नहीं बोले, मगर इसके मुख्यमंत्री के नाम पे आए. कैसा गेहलोट साहब, तुम गुलामगिरी के ये चंबू नहीं बनना, कठपुतली नहीं बनना. इंसान है, मर सकते लेकिन डर नहीं सकते. हिसाब से रहने का. ये थावरचंद गेहलोट साहब बहुत अन्याय कर्नाटक को कर रहे हैं.
और ये राजकीय अधिकार के लिए किसी को कम है, कुमार स्वामी को कम है, देवेगौड़ को कम है। देवेगौड़ के नाम पे क्यारे जमीन का ऐसा 4 एकड़ 3 गुंठा हिसाब बोलते 96 एकड़ उनके नाम पे कैसा लूटी करे। 10-10 गांव को पानी तालाब का मिलने का पूरा लूट करके आए सो बरोबर ये रिपोर्ट कमेटी दिया सो है। कमेटी यहाँ पर सिद्धरामैया कमेटी नहीं बनाए, रिपोर्ट नहीं लिए, हवा में खोटा मार के कर रहे ना, ये गलत है। ये थावरचंद गहलोत साहब आप कठपुतली बनकर के राष्ट्रीय राज्यपाल बनने का नहीं है। इसलिए हम बीदर के तरफ से, बीदर डिस्ट्रिक्ट कांग्रेस तरफ से, ब्लॉक कांग्रेस कमेटी की तरफ से, हर संगठन की तरफ से, SC ST माइनॉरिटी बैकवर्ड क्लासेस अटपट अप्पड़ ये सभी समाज की तरफ से हम DC साहब की तरफ से, DC साहब के जरिए से राष्ट्रपति जी को मेमोरेंडम दे रहे कि ये थावरचंद गहलोत पे ये कठपुतली ये मुद्रा है, इसको वापस ले लेना जल्दी, वरना गलत होता। ये इसमें गलत संदेश, खराब संदेश जाता बोल करके संदेश अच्छा देने के लिए इनको वापस लेना बोल करके हम मेमोरेंडम दे रहे। सभी लोग जो आए हैं साथी लोग, इनको हम तहे दिल से शुक्रिया अदा करते, नमस्कार मानते। इन ಪ್ರಾಸಿಕ್ಯೂಷನ್ ನಡೆದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಇಲೀಗಲ್ ಆಗಿ ಕೊಟ್ಟಾರ, ಅದಕ್ಕೆ ಖಂಡನೆ ಮಾಡಿ. ಯಾಕಂದರೆ ಅವರು BJPಯ ಒಂದು ಕೈಗೊಂಬೆ ಆಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ. ನಿಯತ್ತಾಗಿ ನಾವು ಆರೋಪ ಬಂದ ಮೇಲೆ ನಮ್ಮ CM ಅವರು ಅವ್ರಿಗೆ ಇನ್ಕ್ವೈರಿ ಮಾಡೋಕ್ಕೆ ಕೂಡ್ಸಿದ್ದಾರೆ. ಬಟ್ ಆ ಇನ್ಕ್ವೈರಿ ಇನ್ನೂ ಅಲ್ಲೇ ಆಗಿಲ್ಲ. ಆದರೂ ಕೂಡ BJP ಗೌರ್ಮೆಂಟು ಏನು ಮಾಡಿದೆ, ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಕೈಗೊಮ್ಮೆ ಮಾಡಿಕೊಂಡು ಅವ್ರ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಕೊಟ್ಟು, ಪ್ರಾಸಿಕ್ಯೂಷನ್ ಮಾಡೋಕ್ಕೂ ಒಂದು ನಿಯಮ ಇದೆ, ಆ ನಿಯಮದ ಆಧಾರ ಮಾಡಬೇಕು. ಆದರೆ ನಿಯಮ ಉಲ್ಲಂಘಿಸಿ ರಾಜ್ಯಪಾಲರು ಮಾಡಿದರೆ ಅದು ಬಹಳ ತಪ್ಪಿದೆ. ಅದು ಕೂಡಲೇ ಅವರು ಹಿಂದೆ ಒಂದು, ಇಲ್ಲ ಅವ್ರ ರಾಜ್ಯಪಾಲರಿಗೆ ಇಲ್ಲಿಂದ ವಾಪಸ್ ಕರ್ಸ್ಕೋಬೇಕಂತ ನಾನು ಪ್ರಧಾನಮಂತ್ರಿಗೆ ಅಪೀಲ್ ಮಾಡ್ತೀನಿ. ಯಾಕಂದರೆ ರಾಷ್ಟ್ರಪತಿಗೆ ಅಪೀಲ್ ಮಾಡ್ತೀನಿ. ಯಾಕಂದರೆ ಈ थावरचंद गहलोत ಅವರು ಹಿಂದೆ ಸಚಿವರಾಗಿದ್ದ, ಕೇಂದ್ರ ಸಚಿವರಾಗಿದ್ದ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರಾಗೇನು ಎರಡು ಮಾತಿಲ್ಲ. ಆದರೆ ಇವಾಗ ರಾಜ್ಯಪಾಲ ಆದಮೇಲೆ ಇಲ್ಲಿ ಬಂದು ಕೆಲವು ದಿವಸ ಒಳ್ಳೆ ಕೆಲಸ ಮಾಡಿದರು. ಬಟ್ ಇವಾಗ ಮತ್ತೆ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ, ಅದು ಶುದ್ಧ ತಪ್ಪಿದೆ. ಅದಕ್ಕಾಗಿ ಇಲ್ಲಿ ಸಿದ್ದರಾಮಯ್ಯ ಅಂದರೆ ಒಂದು ನ್ಯಾಯ ನಿಷ್ಠುರ ದಕ್ಷತೆಗೆ ಹೆಸರಾಗಿದ್ದು, ಅವ್ರ ಬಗ್ಗೆ ಆರೋಪ ಮಾಡಿದ ಶುದ್ಧ ತಪ್ಪಿದೆ. ಮತ್ತೇನೇ ಬೇಕಾದ್ರೆ ಅವರು ಇಲ್ಲ, ಸಿದ್ದರಾಮಯ್ಯ ಮಾಡ್ತಿರೋದು ಬಡವರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಎಲ್ಲ ಒಂದು ಗರೀಬ್ ಜನರಿಗೆ ಮಾಡ್ತಾರೆ. ಅದನ್ನು ಸಹಿಸೋಕ್ಕಾಗ್ತಿಲ್ಲ BJPಗೆ. ಅದನ್ನು ನಡಿಬೇಕು, ಸಿದ್ದರಾಮಯ್ಯ ಅವರಿಗೆ ಅಡೆತಡೆ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ಇದು ಮಾಡ್ತಾ ಇದ್ದಾರೆ. ಅದಲ್ಲದೆ BJPಯವರಿಗೆ ಇನ್ನೊಂದು ಟಾರ್ಗೆಟ್ ಇದೆ. ಸಿದ್ದರಾಮಯ್ಯವರು ಒಂದು ನೆಪ ಇಟ್ಕೊಂಡು ಇವರು ಬರೋ ದಿನಗಳಲ್ಲಿ ಕುಮಾರಸ್ವಾಮಿ ಅವರ ಜನತಾದಳ ಮುಗಿಸ್ಬೇಕು ಅನ್ನೋ ಒಂದು ಹುನ್ನಾರದಿಂದ ಇದು ಕೆಲಸ ಮಾಡ್ತಿದ್ರೆ ವಿನ ಈ ಮೂಢ ಕೇಸ್ ಮಾಡ್ತಿಲ್ಲ. ಈಗ ನಾನು ಈ ಸಂದರ್ಭದಲ್ಲಿ ಒಂದು ಹೇಳಬೇಕಾದ್ರೆ, ಮೂಢ ಇನ್ನೂ ನಾವು ಸರ್ಕಾರದಿಂದ CM ಅವರು ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ರು, ಅದಕ್ಕೆ ಒಪ್ಪಲಿಲ್ಲ. ಅದಕ್ಕಿಂತ ದಾಟಿ ಇವರು ಮುಂದೆ ಕೇಸ್ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ ಹೋಗಿದ್ದಾರೆ. ಆದರೆ ನಾನು ಇಲ್ಲೊಂದು ನಿಮಗೆಲ್ಲ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಇಲ್ಲಿ ಬೀದರ್ನಲ್ಲಿ ಗೂಡರ್ನಲ್ಲಿ ಅವ್ಯವಹಾರ ಆಗಿದ್ದು ಸರ್ಕಾರ ತನಿಖೆ ಮಾಡಿ, 2 ತನಿಖೆ ಮಾಡಿ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತಂದು ತನಿಖೆ ಮಾಡಿ ಅವ್ರ ಮೇಲೆ FIR ಆದರೂ ಕೂಡ ಇಲ್ಲಿನ ಆಡಳಿತ ಏನೂ ಮಾಡಲಿಕ್ಕಾಗಿಲ್ಲ. ಅದೇ ರೀತಿ ಆ ಹಿಂದಿನ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. BJPಯ ಒಂದು ಏನು ಷಡ್ಯಂತ್ರ ಅದ, ಆ ಷಡ್ಯಂತ್ರ ನಡೆಯೋದಿಲ್ಲ. ಯಾಕಂದ್ರೆ ನಾವಿಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯ ಒಂದೇ ನಡೀತದೆ. ನ್ಯಾಯ ಬಡವರ ಬಗ್ಗೆ ಆಗಲಿ, ಯಾರ ಬಗ್ಗೆ ಆಗಲಿ, ಒಟ್ಟು ನ್ಯಾಯವಾಗಿ ನಡೆಯುವಂಥ ಒಂದು ಸರ್ಕಾರ ಇದೆ. ಸರ್ಕಾರಿ ಸ್ವಾಮ್ಯದ BSNL ಅಕ್ಟೋಬರ್ನಿಂದ 4G ಸೇವೆಗಳನ್ನು ದೇಶಾದ್ಯಂತ ಪ್ರಾರಂಭಿಸಲಿದೆ. ಟೆಲಿಕಾಂ ಸಂಸ್ಥೆ 4G ಸೇವೆಗಳನ್ನು ಪರೀಕ್ಷಾರ್ಥ ಪ್ರಯೋಗಿಸಿದ್ದು ಫಲಿತಾಂಶ ನಿರೀಕ್ಷಿತವಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ದೇಶಾದ್ಯಂತ 25,000 ರೂಪಾಯಿ 4G ಟವರ್ಗಳನ್ನು ಸ್ಥಾಪಿಸಿದೆ. ಇದರ ಜೊತೆಗೆ BSNL 4G ಸಿಮ್ಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ನಾವು ಎಲ್ಲ ವಲಯಗಳು ಮತ್ತು ಪ್ರಮುಖ ನಗರಗಳಲ್ಲಿ ನಮ್ಮ 4G ನೆಟ್ವರ್ಕ್ ಅನ್ನು ಯಶಸ್ವಿಯಾಗಿ ಪ್ರಯೋಗಿಸಿದ್ದೇವೆ ಮತ್ತು ಫಲಿತಾಂಶಗಳು ಭರವಸೆ ನೀಡುತ್ತೇವೆ. ಈಗ ನಮ್ಮ ವಾಣಿಜ್ಯ 4G ಸೇವೆಗಳನ್ನು ಪ್ರಾರಂಭಿಸುವ ಸಮಯ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ.
ಔಪಚಾರಿಕವಾಗಿ 4G ಸೇವೆಗಳನ್ನು ಪ್ರಾರಂಭಿಸುವ ಮೊದಲು ನಾವು ಇನ್ನೂ ಕೆಲವು ಪ್ರಯೋಗಗಳನ್ನು ನಡೆಸುತ್ತೇವೆ ಎಂದು ಹಿರಿಯ ಅಧಿಕಾರಿ ಹೇಳಿದರು. ಖಾಸಗಿ ಟೆಲಿಕಾಂ ಪೂರೈಕೆದಾರರಾದ ರಿಲಯನ್ಸ್, ಜಿಯೋ, ಭಾರತಿ ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾ ಲಿಮಿಟೆಡ್ ತಮ್ಮ 5G ಸೇವೆಗಳನ್ನು ಹೊರತು ತರುವಾಗ BSNL ಪ್ರಾಥಮಿಕವಾಗಿ 2G ಮತ್ತು 3G ನೆಟ್ವರ್ಕ್ಗಳನ್ನು ನೀಡುತ್ತಿದೆ. ಪರಿಣಾಮವಾಗಿ ಖಾಸಗಿ ಆಪರೇಟರ್ಗಳಿಗೆ ಚಂದಾದಾರರನ್ನು ಕಳೆದುಕೊಳ್ಳುತ್ತಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ 18 ಮಿಲಿಯನ್ ಗ್ರಾಹಕರನ್ನು ಕಳೆದುಕೊಂಡಿದೆ. ಅದರ ಗ್ರಾಹಕರ ನೆಲೆಯನ್ನು 88.6 ಮಿಲಿಯನ್ಗೆ ತಂದಿದೆ. BSNLನ ಮಾರುಕಟ್ಟೆ ಪಾಲು ಏಪ್ರಿಲ್ 2024ರ ಹೊತ್ತಿಗೆ 7.46ಕ್ಕೆ ಇಳಿದಿದೆ. ಆದರೆ ಅದರ ಪ್ರತಿಸ್ಪರ್ಧಿಗಳು ಖಾಸಗಿ ಟೆಲಿಕಾಂ ಆಪರೇಟರ್ಗಳು ತಮ್ಮ ಸ್ಥಾನವನ್ನು ಭದ್ರಪಡಿಸುತ್ತಿದ್ದಾರೆ. BSNLನ 4G ಸೇವೆಗಳ ಆರಂಭದಲ್ಲಿನ ವಿಳಂಬಕ್ಕೆ ಕಂಪನಿಯು ಸ್ಥಳೀಯ ನೆಟ್ವರ್ಕ್ ಅಥವಾ ಭಾರತದ ಸ್ವಂತ 4G ಸ್ಟಾಕ್ ಅನ್ನು ಬಳಸಲು ಸರ್ಕಾರದ ನಿರ್ದೇಶನ ಕಾರಣವಾಗಿದೆ. ಟಾಟಾ ಗ್ರೂಪ್ ನೇತೃತ್ವದ ಒಕ್ಕೂಟವು ಮೇ 2023ರಲ್ಲಿ ರಾಷ್ಟ್ರ ವ್ಯಾಪ್ತಿ 4G ಸೈಟ್ಗಳನ್ನು ಸ್ಥಾಪಿಸಲು BSNLನಿಂದ 15,000 ಕೋಟಿ ರೂಪಾಯಿ ಆರ್ಡರ್ ಅನ್ನು ಸ್ವೀಕರಿಸಿದೆ. ತೇಜಸ್ ನೆಟ್ವರ್ಕ್ ಮತ್ತು ಸರ್ಕಾರದ ಬೆಂಬಲಿತ CDOT ಅಗತ್ಯ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುತ್ತದೆ. BSNL ಪಂಜಾಬ್ನಲ್ಲಿ IT ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS ಮತ್ತು CDOT ನೇತೃತ್ವದ ಒಕ್ಕೂಟದಿಂದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರಾಯೋಗಿಕ 4G ಸೇವೆಗಳನ್ನು ಹೊರತಂದಿದೆ. ಮುಡ ನಿವೇಶನ ಹಂಚಿಕೆಯಲ್ಲಿನ ಅಕ್ರಮಗಳಿಗೆ ಸಂಬಂಧಿಸಿದಂತೆ ತನ್ನ ವಿರುದ್ಧ ತನಿಖೆಗೆ ರಾಜ್ಯಪಾಲ ತಾವರ್ ಚಂದ್ಗೆ ಗ್ಲೇಹೋಟ್ ಅನುಮತಿ ನೀಡಿದರೂ ತಾನು ವಿಚಲಿತನಾಗಿಲ್ಲ. ರಾಜಕೀಯ ಹೋರಾಟ ವೇಳೆ ನನಗೆ ಜೋಶ್ ಮತ್ತಷ್ಟು ಹೆಚ್ಚುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ನಂತರ ಮಾತನಾಡಿದ ಮುಖ್ಯಮಂತ್ರಿ, ನನ್ನ ಆತ್ಮಸಾಕ್ಷಿ ತುಂಬಾ ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ವಾದಿಸುತ್ತಾರೆ ಎಂದು ತಿಳಿಸಿದರು. ನನಗೆ ನ್ಯಾಯಾಂಗದ ಮೇಲೆ ಅಪಾರ ನಂಬಿಕೆ ಇದೆ. ನಾನು ಯಾವುದೇ ತಪ್ಪು ಮಾಡಿಲ್ಲದ ಕಾರಣ ನ್ಯಾಯಾಲಯದಿಂದ ಪರಿಹಾರ ಪಡೆಯುವ ಸಂಪೂರ್ಣ ವಿಶ್ವಾಸವಿದೆ. 40 ವರ್ಷಗಳ ಹಿಂದೆ ಆಗಸ್ಟ್ 17, 1984ರಂದು ಮೊದಲ ಬಾರಿಗೆ ಮಂತ್ರಿಯಾಗಿದ್ದ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕವಾಗಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ತಪ್ಪು ಮಾಡುವುದಿಲ್ಲ. ರಾಜಭವನ ಬಳಸಿಕೊಂಡು ಬಿಜೆಪಿ ಮತ್ತು JDS ನನ್ನ ಪ್ರತಿಷ್ಠೆಯನ್ನು ಹಾಳು ಮಾಡಲು ಷಡ್ಯಂತ್ರ ರೂಪಿಸಿವೆ ಎಂದು ಸಿದ್ದರಾಮಯ್ಯ ಹೇಳಿದರು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ರಾಜಕೀಯ ಪ್ರೇರಿತವಾಗಿದೆ. ರಾಜಕೀಯ ಕಾನೂನುಬದ್ಧವಾಗಿ ಅದನ್ನು ಎದುರಿಸುತ್ತೇನೆ. ನಾವು ಕಾನೂನು ಮತ್ತು ರಾಜಕೀಯ ಹೋರಾಟ ಮಾಡುತ್ತೇವೆ. ರಾಜಕೀಯ ಹೋರಾಟದ ಸಮಯದಲ್ಲಿ ನನಗೆ ಮತ್ತಷ್ಟು ಜೋಶ್ ಹೆಚ್ಚುತ್ತದೆ. ಅದನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇನೆ. ಅದನ್ನು ಹಿಂದೆ ಮಾಡಿದ್ದೇನೆ, ಈಗ ಮಾಡುತ್ತಿದ್ದೇನೆ ಮತ್ತು ಮುಂದೆಯೂ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿ ಹೇಳಿದರು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ CM ಸಿದ್ದರಾಮಯ್ಯ ಹೈಕೋರ್ಟ್ ಮೊರೆ. ಇಂದು ವಿಚಾರಣೆ ನನ್ನನ್ನು ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಿಬಿಡಬಹುದು ಎಂಬ ಭ್ರಮೆಯಲ್ಲಿ ವಿಪಕ್ಷಗಳಿದ್ದಾರೆ. ಅವರ ರಾಜಕೀಯ ಆಟದ ಯೋಜನೆ ಸಾಕಾರಗೊಳ್ಳುವುದಿಲ್ಲ ಎಂದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.